ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷರು ಹಾಗೂ ವಕೀಲರಾದ ಆರ್ಎಲ್ಎನ್ ಮೂರ್ತಿರವರ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಭಾರತ ಜನತೆ, ಕರ್ನಾಟಕ ಜನತೆಗೆ ವಿಶ್ವ ಮಹಿಳಾ ದಿನ ಶುಭಾಶಯಗಳು. ಇವತ್ತು ನಾವು ವಿಶ್ವ ಮಹಿಳೆಯರ ದಿನಾಚರಣೆನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗಾಂಧಿ ವಿಧಾನಸಭಾ ಕ್ಷೇತ್ರ ಕಚೇರಿನ ಆಚರಣೆ ಮಾಡ್ತಿದ್ದೀವಿ. ನಾವು ಈ ಎಲ್ಲ ಸಮಸ್ತ ನಮ್ಮ JDS ಮಹಿಳಾ ಕಾರ್ಯಕರ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಸಮಸ್ತವಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಇವತ್ತು ನಾನು ಏನು ಕರೆ ಕೊಡ್ತೀನಿ ಅಂದರೆ, ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಪಂಚಾಯಿತಿ ಆಗ್ಬೋದು, ವಿಧಾನಸಭೆ ಆಗ್ಬೋದು, ವಿಧಾನ ಪರಿಷತ್ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಎಲ್ಲ ಕಡೆ 33% ರಿಸರ್ವೇಷನ್ ಏನು ಮಾಡಿ ಸನ್ಮಾನ್ಯ ದೇವೇಗೌಡರು ಅವಾಗ ಅದನ್ನು ಜಾರಿಗೆ ತರಬೇಕು ಅಂತ ಮಾಡಿದ್ರು. ಅದು ನಿಜವಾಗಿ ಜಾರಿಗೆ ಬಂದರೆ ನಮ್ಮ ದೇಶದಲ್ಲಿ ಮಹಿಳಾ ದಿನಾಚರಣೆನ ಬರೀ ಕೇವಲ ಆಚರಣೆಗೋಸ್ಕರ ಆಚರಣೆ ಮಾಡಿ ಆಮೇಲೆ ಮಾಡಿದ್ದೇ ಮಾಡೋದಲ್ಲ ಅಲ್ಲ. ಮಹಿಳಾ ದಿನಾಚರಣೆ ಆಗೋದು, ನಿಜವಾಗ ದಿನಾಚರಣೆ ಆಗೋದು ಯಾವಾಗ ಅಂದರೆ, ನಮಗೆ ಸಮಾನತೆ, ಮಹಿಳೆ ಮತ್ತು ಪುರುಷರ ಸಮಾನತೆ ಆಲ್ರೆಡಿ ಇದೆ. ಸುಪ್ರೀಂ ಕೋರ್ಟು ಸುಮಾರು ತೀರ್ಮಾನಗಳು ನೀಡಿದೆ, ಮಹಿಳೆ ಮತ್ತು ಪುರುಷರು ಸಮಾನ ಹಕ್ಕುಳ್ಳವರಾಗಿರ್ತಾರೆ ಅಂತ. ಅದೇ ರೀತಿ ನಮ್ಮ ಭಾರತ ದೇಶದ ಪಾರ್ಲಿಮೆಂಟ್ಗೆ, ನಮ್ಮ ಕರ್ನಾಟಕ ವಿಧಾನಸಭೆಗೆ ಸಮಾನ ಕೊಡಬೇಕು, 50-50 ಕೊಡಬೇಕು. ಏನು ಕೊಡೋಕೆ ಇದ್ದಾರೆ, ಯಾರ ಅಪ್ಪನ ಮನೆ ಸೊತ್ತಲ್ಲ, ಬಿಡೋಕ್ಕೆ ನಾವು ಯಾರು ಬಿಡೋದಿಲ್ಲ. ಕೊಡೋಕ್ಕೂ ಅವ್ರು ಸೊತ್ತಲ್ಲ, ನಾವು ಬಿಡೋದು ಇಲ್ಲ. ನಮಗೆ 50% ಮಹಿಳಾ ರಿಸರ್ವೇಷನ್ ಕೊಟ್ಟರೆ ಚೆನ್ನಾಗಿರ್ತದೆ. ಅದನ್ನು ಮುಂದೆ ಹೋರಾಟ ಮಾಡೋಣ. ಈ ತಕ್ಷಣಕ್ಕೆ ಏನು 33% ರಿಸರ್ವೇಷನ್ ಇದೆ ಮಹಿಳೆಯರಿಗೆ, ಅದನ್ನು ಕೊಟ್ಟರೆ ನಮ್ಮ ಮಹಿಳೆಯರಿಗೆ ನಿಜವಾದದ್ದು ಸ್ವತಂತ್ರ ಬಂದಂಗಾಗುತ್ತೆ. ಏನಾಗುತ್ತೆ ನೋಡಿ, ಶೋಷಣೆಗೊಳಗಾಗಿದ್ದು ನಮ್ಮ ಸಮಾಜ, ಶೋಷಣೆಗೊಳಗಾದ ಫಸ್ಟ್ ಹೆಣ್ಣು, ಅದು ಹೋಯ್ತು. ಈಗ ಸಂವಿಧಾನದಲ್ಲಿ ಹೆಣ್ಣಿಗೆ ಶೋಷಣೆ ಇಲ್ಲ, ಹೆಣ್ಣಿಗೆ ರಕ್ಷಣೆ ಇದೆ, ಸಹಕಾರ ಇದೆ, ಧೈರ್ಯ ಇದೆ. ಪೊಲೀಸ್ ಆಫೀಸರು ಇದ್ದಾರೆ, ಕಳ್ತನ ಮಾಡೋರು ಇದ್ದಾರೆ, ರಾಜಕೀಯದಲ್ಲಿದ್ದಾರೆ, ಚಿತ್ರರಂಗದಲ್ಲಿದ್ದಾರೆ, ಏರೋಪ್ಲೇನ್ ಓಡಿಸ್ತಾರೆ, ಯುದ್ಧ ವಿಮಾನಗಳು ಓಡಿಸ್ತಾರೆ, ಯುದ್ಧ ಮಾಡ್ತಾರೆ ಮಹಿಳೆಯರು. ಆಮೇಲೆ ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಅಂದ್ರೆ ಜ್ಞಾಪಕ ಬರೋದು ವಿರಾಟ್ ಕೊಹ್ಲಿ ಅಂತಲ್ಲ. ಕ್ರಿಕೆಟ್ ಅಂದ್ರೆ ಮಹಿಳೆಯರಲ್ಲಿ ಯಾರಾದ್ರೂ ಜ್ಞಾಪಕ ಬರೋ ಥರ ಬೆಳಿಬೇಕು. ಮನೆ ಕೆಲಸ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ರೈತ ಮಹಿಳೆಯರಿದ್ದಾರೆ, ಕಾರ್ಮಿಕ ಮಹಿಳೆಯರಿದ್ದಾರೆ, ಟೀಚರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಇದೆಲ್ಲ ಒಂದು ಕೋಡಿಫೈಡ್ ಲಾ ತಂದು 33% ಫಸ್ಟ್ ಜಾರಿಗೆ ತರಲಿ. ನಾವು ಇವತ್ತು ಸನ್ಮಾನ್ಯ ದೇವೇಗೌಡರು ಕೇಳ್ಕೊತೀನಿ, ಇವತ್ತೇನಾದರೂ ಮಾಡಿ 33% ಜಾರಿಗೆ ನಮ್ಮ ಪಾರ್ಟಿಯಿಂದ ಕೊಡೋಣ. 33% ಮಹಿಳೆಯರಿಗೆ ನಾವು ಮಾದರಿ ಆಗೋಣ ಅಂತ ಕೇಳ್ಕೊತೀನಿ. ಅದು ದೇವೇಗೌಡರು ನೀವೆಲ್ಲ ಬಂದರೆ ಒಪ್ತಾರೆ. ಏನು ನಮಗೆ ಮುಂದೆ ಎಲೆಕ್ಷನ್ ಬರ್ತವೆ, ಅದರಲ್ಲಿ 33% ಮಹಿಳೆಯರಿಗೆ ಕೊಡಿ. ಜಾತಿ ಭೇದ ರಿಸರ್ವೇಷನ್ ಇರಲಿ, ಅದು ಬೇರೆ. ಇನ್ ಜನರಲ್ ಆಗಿ 33% ಕೊಟ್ಟರೆ ನಮಗೆ ಒಂದು ಅವಕಾಶ ಸಿಗ್ತದೆ. ನಿಜವಾದ ಮಹಿಳೆಗೆ ದಿನಾಚರಣೆ ಮಾಡಲಿಕ್ಕೆ ಆವಾಗ ನಮಗೆ ಒಂದು ಸ್ಫೂರ್ತಿ ಬರ್ತದೆ. ಕೇವಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾಮಕಾವಸ್ಥೆ ಮಹಿಳಾ ದಿನಾಚರಣೆ ಮಾಡೋದು ಮಾಡಿ ನಾವು ಬೇಡನಲ್ಲ. ಆದರೆ ಅದ್ರ ಜೊತೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಈಕ್ವಲ್ ಸ್ಥಾನಮಾನ ಕೊಟ್ಟರೆ, ಸಂವಿಧಾನ ಕೊಡಬೇಕು, ಈಕ್ವಲ್ ಸ್ಥಾನಮಾನ ಕಾನೂನಲ್ಲಿ ಇರಬೇಕು, ಸಮಾಜದಲ್ಲಿ ಇರಬೇಕು. ಈಗ ಆಸ್ತಿಯಲ್ಲಿ ಮಗಳೇ ಸಮಪಾಲು ಅಂತ ಹೇಳ್ತಾರೆ, ದುಡಿಯೋದು ಸಮಪಾಲು ಅಂತ ಹೇಳ್ತಾರೆ. ಈಗ ಮಹಿಳೆಯರು ತಂದೆ ತಾಯಿ ಸಾಕಬೇಕು, ಮೊದಲಿರಲಿಲ್ಲ. ಅದೇ ರೀತಿ ಮಹಿಳೆಯರು ಸಂವಿಧಾನ ಪ್ರಕಾರ ತಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ನೀವೆಲ್ಲ ಕೂತಿದ್ರೆ 33 ಜನ ಕುಂತಿದ್ರೆ ನೀವೇನು ಮಾಡಿ ನಿಮ್ಗೆ ಯಾವುದು ಅಸಾಧ್ಯ ಇಲ್ಲ. ದಯಮಾಡಿ ಅದನ್ನು ನೋಡಿ. ಆ ಬಜೆಟಲ್ಲಿ ಮಹಿಳೆಯರು ಪ್ರತ್ಯೇಕವಾಗಿ ಮಾಡಬೇಕು. ಧನ್ಯವಾದ. ಮಹಿಳಾ ದಿನದ ಶುಭಾಶಯಗಳು ಸರ್. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಇವಾಗ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನಂಗಿಲ್ಲ. ಇವರು ಪುರುಷರಿಗಿಂತ ಯಾವ್ದ್ರಲ್ಲೂ ಏನು ಕಮ್ಮಿ ಇಲ್ಲ. ಎಲ್ಲ ಒಂದೇ ಸಮ ಇದ್ದೀವಿ ಸರ್. ಇವಾಗ ಸಮಪಾಲಾಗಿ ದುಡಿತಾ ಇದ್ದೀವಿ. ಹಾಗಾಗಿ ನಮಗೂ ಎಲ್ಲಾ ರೀತಿಯ ಹಕ್ಕು ಬೇಕು ಅಂತ ಕೇಳ್ಕೊಂತಾ ಇದ್ದೀವಿ.
ಮಹಿಳೆ ಅಂದರೆ ಮನೆ ಮಠ ಮಕ್ಕಳು ಮರಿ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದಿದ್ದಾರೆ. ಮಹಿಳೆಯರಿಗೆ ಸಮಬಾಲು ಸಿಗುತ್ತಾ ಇದೆ, ಇನ್ನೂ ಸಿಗಬೇಕು. ನಾನು ಹೇಳ್ಕೊಳ್ಳೋದೇನೆಂದ್ರೆ, ಒಂದು ಧೈರ್ಯವಾಗಿ ಹೆಣ್ಮಕ್ಳೆಲ್ಲ ಮುನ್ನುಗ್ತಾ ಇದ್ದಾರೆ. ಅವ್ರಿಗೊಂದು ಸ್ವಾತಂತ್ರ್ಯ ಸಿಗಲಿ, ಅವ್ರಿಗೊಂದು ಒಳ್ಳೇದಾಗಲಿ ಹೆಣ್ಮಕ್ಳಿಗೆ ಅಂತ ನಾನು ಕೇಳ್ಕೊತೀನಿ. ಮಹಿಳಾ ದಿನಾಚರಣೆ ಎಲ್ಲ ತಾಯಂದ್ರು ಮತ್ತು ಅಕ್ಕಂದ್ರಿಗೆ ನನ್ನ ಧನ್ಯವಾದಗಳು.